ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಇವತ್ತು ನಾನು ವೆಜ್ ಪಲಾವ್ ಮಾಡ್ತಿದ್ದೇನೆ ನೋಡಿರಿ. ಬೇಕಾಗುವ ಸಾಮಾನು ಹೇಳ್ತಿದ್ದೀನಿ. 1 kg ಅಕ್ಕಿ, ಪಾವು ಕೆ ಜಿ ಫ್ಲವರ್, ಪಾವು ಕೆ ಜಿ ಬೀನ್ಸ್, ಪಾವು ಕೆ ಜಿ ಗಜರಿ, 10-15 ಹಸೆಕಾಯಿ, ಕೊತ್ತಂಬರಿ, ಪುದೀನ, ಬಿರಿಯಾನಿ ಎಲೆ, ಚಕ್ಕ, ಮೊಗ್ಗು, ಲವಂಗ, ಇಲಾಚಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಒಂದು ಹೆಚ್ಚಿರುವಂಥ ಉಳ್ಳಾಗಡ್ಡಿ. ಈಗ ಮಾಡೋ ವಿಧಾನ ತೋರಿಸ್ತೇನೆ ನೋಡಿ. 1 kg ಆಗುವಷ್ಟು ನೀರು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಇಟ್ಕೊಂಡಿನಿ. ಕುದಿಲಿಕ್ಕೆ, ಅಕ್ಕಿ ಕುದಿಲಿಕ್ಕೆ ನೀರು ಗರಂ ಮಾಡ್ತಾಯಿದ್ದೀನಿ ರೀ. ಈಗ ಮಿಕ್ಸಿಗೆ ಹಾಕ್ಕೊಂಡ್ರಿ 2 ಚಮಚ ಬೆಳ್ಳುಳ್ಳಿ ಪೇಸ್ಟ್, 1 kg ದಮ್ ಪಲಾವ್ ಮಾಡಲಿಕ್ಕೆ 20 ಲವಂಗ, 3-4 ಏಲಕ್ಕಿ, 1-2 ಇಂಚ್ ದಾಲ್ಚಿನ್ನಿ, 1 ಮೊಗ್ಗು, ಖಾರಕ್ಕೆ ತಕ್ಕಂಗೆ ಹಸೆಕಾಯಿ ಹಾಕ್ಕೊಂಡ್ರಿ. ಒಂದು ಸ್ವಲ್ಪ ಹೆಚ್ಚು ತೊಳೆದಿರುವಂಥ ಕೊತ್ತಂಬರಿ ಹಾಕಿದ್ದೀನಿ ರೀ. ಈಗ ಮಿಕ್ಸಿ ಮಾಡ್ಕೊಂಡ್ರಿ. ಮಿಕ್ಸಿಗೆ ಇಷ್ಟ ಆದರೆ ಸಾಕು. ನಾ ಇದಕ್ಕೊಂದು 100 ಗ್ರಾಮ್ ಎಣ್ಣೆ ಹಾಕಿದ್ದೀನಿ ನೋಡಿರಿ. 1 kg ಪಲಾವ್ಗೆ. ಬಿರಿಯಾನಿ ಎಲೆ ಹಾಕ್ತಿದ್ದೀನಿ, ಪುದೀನ ಹಾಕ್ತಿದ್ದೇನೆ ರೀ, ಕೊತ್ತಂಬರಿ, ಚಲೋ ಎಣ್ಣೆ ಫ್ರೈ ಆಗಬೇಕು ರೀ ಫಸ್ಟ್. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಹಾಕೋಣಂತ. ನೋಡಿರಿ, ಪುದೀನ ಕೊತ್ತಂಬರಿ ಚಲೋ ಎಣ್ಣೆ ಒಳಗೆ ಫ್ರೈ ಆಗೈತಿ. ಈಗ ಉಳ್ಳಾಗಡ್ಡಿ ಹಾಕೋಣಂತ. ಇದು 1 ಉಳ್ಳಾಗಡ್ಡಿ ರೀ, ದೊಡ್ಡ ಗಾತ್ರಕ್ಕೆ. ನೋಡಿರಿ, ಇಷ್ಟು ಫ್ರೈ ಆದ್ರೆ ಸಾಕು. ಈಗ ಹೆಚ್ಚಿರುವಂಥ ಕಾಯಿಪಲ್ಲೆ ಹಾಕೋಣಂತ ರೀ. ಫಸ್ಟ್ ಕ್ಯಾರೆಟ್ ಹಾಕೋಣ. ತೊಳೆದಿರುವಂಥ ಕ್ಯಾರೆಟ್ ಇದು ಹೆಚ್ಚಿ ಎಣ್ಣೆಗೆ ಫ್ರೈ ಮಾಡ್ಕೋಬೇಕ್ರಿ. ತೊಳೆದಿರುವಂಥ ಬೀನ್ಸ್ ಹಾಕೊಂಡ್ರೆ, ಈಗ ಹೆಚ್ಚು ತೊಳೆದಿರುವಂಥ ಫ್ಲವರ್ ಹಾಕ್ಕೊಂಡ್ರಿ. ಇದು ನೋಡಿರಿ, ಕಲರ್ ಇದು ನಮ್ಮ ಇಂಡಿಯನ್ ಫ್ಲ್ಯಾಗ್ ಕಲರ್ ಇದೆ. 3 ಗ್ರೀನ್, ಆರೆಂಜ್, ವೈಟ್. ಇದು ಎಣ್ಣೆಗೆಲ್ಲ ತರಕಾರಿ ಎಲ್ಲ ಕಾಯಿಪಲ್ಲೆ ಎಲ್ಲ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕು ರೀ. ಅಂದರೆ ಇದ್ರದ್ದು ಹಸೆ ವಾಸನೆ ಬರೋಂಗಿಲ್ಲ, ತಿನ್ನೋಕೆ ಟೇಸ್ಟು ಭಾರಿ ಇರ್ತೈತೆ ರೀ. ನೀರು ಕುದೀತಾ ಇದೆ. ಈ ಟೈಮ್ದಾಗ ನಾವು ಹಸೆಕಾಯಿ ಹಾಕ್ಕೊಂಡ್ರಿ, ಇದಕ್ಕೆ ಹೆಚ್ಚಿರುವಂಥ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ನಾವು ಆವಾಗಲೇ ಮಸಾಲೆ ರುಬ್ಕೊಂಡಿದ್ವಲ್ರಿ, ಮಸಾಲೆ 1 ಚಮಚ ಹಾಕ್ಕೊಂಡ್ರಿ. ಇದು ಹಾಕಿ ನೋಡಿರಿ, ಭಾರಿ ಮಸ್ತ್ ಅನ್ನ ಟೇಸ್ಟ್ ಆಗ್ತೈತೆ ನೋಡಿರಿ. ನೋಡಿರಿ, ಕಾಯಿಪಲ್ಲೆ ಎಲ್ಲ ಚಲೋ ಎಣ್ಣೆ ಫ್ರೈ ಆಗೈತಿ. ಈಗ ಇದಕ್ಕೆ ಉಪ್ಪು ಹಾಕೊಂಡ್ರಿ. ನಾವು ಅನ್ನಕ್ಕೂ ಉಪ್ಪು ಹಾಕಿವ್ರಿ. ಇದು ಸ್ವಲ್ಪ ನೋಡಿ ಹಾಕ್ಕೋಬೇಕ್ರಿ ಉಪ್ಪು. ಇದು ಉಪ್ಪು ಒಳಗೆ ಸ್ವಲ್ಪ ಬೈಲ್ರಿ. ಕುದಿಯ ಮುಂದೆ
ಅಕ್ಕಿ ತೊಳೆದಿಟ್ಟಿರೋಂಥ ಅಕ್ಕಿ ಹಾಕ್ಬಿಡೋಣ ಅಂತ ಕುದಿಯೋಕೆ. ನಾವು 1 kg ಅಕ್ಕಿ ತೊಗೊಂಡಿನಿ ರೀ. ಇಷ್ಟು ಬೆಂದ್ರೆ ಸಾಕ್ರಿ. ಈಗ ರುಬ್ಬಿರುವಂಥ ಮಸಾಲೆ ಹಾಕೊಂಡ್ರಿ. ಇದಕ್ಕೆ ಅರಿಶಿನ ಏನು ಹಾಕೋಂಗಿಲ್ಲ ರೀ. ಇದು ವೆಜ್ ದಮ್ ಪಲಾವ್. ನೋಡಿರಿ, ಒಂದು 100 ml ಮೊಸರು ಹಾಕ್ತಾಯಿದ್ದೀನಿ. ನಾ ಇದಕ್ಕೆ ಟೊಮಾಟೊ ಹಾಕಲ್ಲ ರೀ. ಏನು ನೋಡ್ರಿ, ಅಕ್ಕಿ ಹಾಕಿದ್ದೀನಿ. ಈಗ ದಮ್ ಬಿಟ್ಬಿಡೋಣ ಅಂತ. ನೋಡಿರಿ ಗೈಸ್, ದಮ್ ಆಗಿದೆ. ತೋರಿಸ್ತೀನಿ ನೋಡಿರಿ.